ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ ಮರ ಕಡಿದ ವಿಕ್ರಮ್ ಸಿಂಹ ಅವ್ರ ಜಮೀನಲ್ಲಿ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ ಡಿಕೆಶಿ ಅವರು ಹಣ ಸಪ್ಲೈ ಮಾಡಿದ್ದಾರೆ, ತಗೊಂಡು ಹೋಗಿದ್ದಾರೆ ಅನ್ನೋದು ಗಂಭೀರ ಆರೋಪ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದು ಅವರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ ಮರ ಕಡಿದ ವಿಕ್ರಮ್ ಸಿಂಹ ಅವ್ರ ಜಮೀನಲ್ಲಿ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ ಡಿಕೆಶಿ ಅವರು ಹಣ ಸಪ್ಲೈ ಮಾಡಿದ್ದಾರೆ, ತಗೊಂಡು ಹೋಗಿದ್ದಾರೆ ಅನ್ನೋದು ಗಂಭೀರ ಆರೋಪ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದು ಅವರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ ಮರ ಕಡಿದ ವಿಕ್ರಮ್ ಸಿಂಹ ಅವ್ರ ಜಮೀನಲ್ಲಿ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದರೆ ಅವರು ಭಾಳ ಇಂಥದ್ದನ್ನೆಲ್ಲ ಭಾಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ ಡಿಕೆಶಿ ಅವರು ಹಣ ಸಪ್ಲೈ ಮಾಡಿದ್ದಾರೆ, ತಗೊಂಡು ಹೋಗಿದ್ದಾರೆ ಅನ್ನೋದು ಗಂಭೀರ ಆರೋಪ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ಅದು ಅವರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.